ಮೊದಲು ನೀವು ಈ ವಿಡಿಯೋನ ನೋಡಿ ಫ್ರೆಂಡ್ಸ್, ನೀವು ವರ್ಷದಲ್ಲಿ ಒಂದ್ಸಲಿ ಆದರೂ ಮರಿದಿರ ನೇರಳೆಣ್ಣು ತಿನ್ನಿ. ಯಾಕೆ ಅಂತಂದರೆ ನಾವು ಊಟ ಮಾಡೋ ಟೈಮಲ್ಲಿ ಗೊತ್ತಿಲ್ದಿರೋ ನಮ್ಮ ದೇಹದಲ್ಲಿ ತುಂಬ ಕೂದಲು ಸೇರ್ಕೊಳುತ್ತೆ. ಸೊ ನೀವು ಆ ಕೂದಲು ಆಚೆ ತೆಗಿಬೇಕು ಅಂತ ಅಂದರೆ ಯಾವ ಮೆಡಿಸಿನ್ ತೊಗೊಂಡ್ರು ಆಚೆ ಬರಲ್ಲ, ಮತ್ತೆ ಏನು ಮಾಡಿದ್ರು ಆಚೆ ಬರಲ್ಲ. ಸೊ ನೀವು ಜಸ್ಟ್ 5 ನೇರಳೆಹಣ್ಣ ಈ ವಿಡಿಯೋದಲ್ಲಿ ನೋಡಿದ ಹಾಗೆ ಜಾಮೂನ್ ಅಂದರೆ ನೇರಳೆ ಹಣ್ಣು ತಿನ್ನೋದ್ರಿಂದ ಕೂದಲ ಕ್ಲಿಯರ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಿದ್ದಾರೆ. ಒಂದು ಮಾತಲ್ಲಿ ಹೇಳಬೇಕಪ್ಪ ಅಂತಂದರೆ ಇದೆಲ್ಲ ಕಟ್ಟ ಸುಳ್ಳು. ಬಟ್ ಎದಕ್ಕೆ ಸುಳ್ಳು ಅಂತ ನಾ ಇದನ್ನು ಹೇಳ್ತೀನಿ ನೋಡಿ. ಈ ನೇರಳೆ ಹಣ್ಣು ಭಾಳ ಉತ್ತಮವಾದ ಒಂದು ಫ್ರೂಟು. ಅದ್ರ ಬಗ್ಗೆ ಏನೋ ಕ್ವಶನ್ ಇಲ್ಲ. ಡೈಜೆಷನ್ ಒಳಗೆ ಹೆಲ್ಪ್ ಮಾಡುತ್ತೆ, ಡಯಾಬಿಟೀಸಲ್ಲಿ ಹೆಲ್ಪ್ ಮಾಡುತ್ತೆ, ಮತ್ತು ಹಲವಾರು ಪ್ರಾಬ್ಲಮ್ಸ್ಗಳಲ್ಲಿ ಈ ಸೀಸನಲ್ ಫ್ರೂಟು ಅಂದರೆ ನೇರಳೆ ಹಣ್ಣು ಜಾಮೂನು ಹೆಲ್ಪ್ ಮಾಡುತ್ತದೆ. ಬಟ್ ಇದರಿಂದಾನೇ ನಿಮ್ಮದು ಎಲ್ಲ ತಿಂದಿರೋದು, ನಿಮ್ಮ ಕೂದಲು ಎಲ್ಲ ಹೋಗುತ್ತೆ ಅನ್ನೋದೊಂದು ಬಹಳ ಕಟ್ಟ ಸುಳ್ಳು. ಹೌದು, ಊಟದಲ್ಲಿ ಎಲ್ಲರ ಕೂದಲ ಹೋಗಿತ್ತಪ್ಪ ಅಂತಂದರೆ ಅದು ಡೈಜೆಸ್ಟಿವ್ ಟ್ರ್ಯಾಕಿಂದ ನಮ್ಮ ಮಲದಲ್ಲಿ ನೆಕ್ಸ್ಟ್ ಡೇ ಹೊರಗೆ ಬಂದುಬಿಡುತ್ತೆ, ಅಲ್ಲೇ ಸಿಕ್ಕೊಂಡು ಕುಂದ್ರಂಗಿಲ್ಲ. ಫಸ್ಟ್ ಆಫ್ ಆಲು ಇದು ಹೇರ್ ಅಂದರೆ ಏನು ಅಂದರೆ ಕೂದಲೊಳಗೆ ಏನಿರುತ್ತೆ ಆ್ಯಕ್ಚುಲಿ ಕೆರಾಟಿನ್ ಅನ್ನೋ ಮಟೀರಿಯಲ್ ಇರುತ್ತೆ. ಈ ಕೆರಾಟಿನು ಎದರಿಂದ ಇರುತ್ತೆ? ಇದೊಂದು ಪ್ರೋಟೀನು. ಯಾವ ಥರ ಪ್ರೋಟೀನ್ ಅಂದರೆ ಸಲ್ಫೈಡ್ ಬಾಂಡ್ ಇರುವಂಥ ಪ್ರೋಟೀನು. ನಮ್ಮ ಡೈಜೆಸ್ಟಿವ್ ಟ್ರ್ಯಾಕ್ಟಲ್ಲಿ ಈ ಪ್ರೋಟೀನ್ನ ಡೈಜೆಸ್ಟ್ ಮಾಡುವಂಥ ಎನ್ಸೈಮ್ಸ್ ಇರಂಗಿಲ್ಲ. ಸೊ ಅದರಿಂದ ಕೂದಲ ಹೊಟ್ಟೆ ಒಳಗೆ ಹೋದ್ರಪ್ಪ ಅಂತಂದರೆ ನಮ್ಮ ಬಾಡಿ ಇದನ್ನು ಡೈಜೆಸ್ಟ್ ಮಾಡೋಕ್ಕೆ ಆಗಂಗಿಲ್ಲ. ಸೊ ಅದರ ಸಲುವಾಗಿ ಕೂದಲ ಹೆಂಗೆ ಒಳಗಡೆ ಹೋಗಿರ್ತೈತಲ್ಲ ಹಾಗೇ ಹೊರಗೆ ಮಲದಿಂದ ಹೊರಗೆ ಬಂದುಬಿಡುತ್ತೆ. ಇದು ಏನು ಪ್ರಾಬ್ಲಮ್ ಇಲ್ಲ. ಬಟ್ ಪ್ರಾಬ್ಲಮ್ ಯಾವಾಗ ಬರುತ್ತಪ್ಪ ಅಂತಂದರೆ ಈ ಸೈಕ್ಯಾಟ್ರಿಕ್ ಪೇಷಂಟ್ಸ್ ಇರ್ತಾವೆ, ಟ್ರೈಕೋಫೇಜಿಯಾ, ಟ್ರೈಕೋಟಿಲ್ಲೋಮೇನಿಯಾ, ಇಂಥವೆಲ್ಲ ಸೈಕ್ಯಾಟ್ರಿಕ್ ಪೇಷಂಟ್ಸ್ ಇರ್ತಾವೆ. ಈ ಪೇಷಂಟ್ಸ್ ಏನು ಮಾಡ್ತಾರಪ್ಪ ಅಂತಂದರೆ ಕೂದಲನ ತಿಂತಾರೆ. ಇದು ಎದಕ್ಕೆ ತಿಂತಾರೆ ಅನ್ನೋದು ಒಂದು ದೊಡ್ಡ ಸಬ್ಜೆಕ್ಟೇ ಅದು. ಬಟ್ ಇಂಥ ಪೇಷಂಟ್ಸು ಕೂದಲ ತಿಂದರೆ ಆ ಕೂದಲ ಹೋಗಿ ನಮ್ದೇನು ಹೊಟ್ಟೆ ಒಳಗೆ ರೂಗೆ ಅಂತ ಇರ್ತವೆ, ಅಂದರೆ ಫೋಲ್ಡ್ಸ್ ಇರ್ತವೆ. ಆ ಫೋಲ್ಡ್ಸ್ ಒಳಗೆ ಹೋಗಿ 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 ಇವು ಕೂದಲ ಕುಂದಿರ್ತವೆ. ನಮ್ಮ ಸ್ಟಮಕ್ಕು ಅದನ್ನ ಡೈಜೆಸ್ಟ್ ಮಾಡೋಕ್ಕಾಗಂಗಿಲ್ಲ. ಸೊ ಇದರಿಂದ ಏನಾಗುತ್ತಪ್ಪ ಅಂತಂದರೆ ಆ ಕೂದಲ ಹೋಗಿ ಜಮಾ ಆಗಿ ಅದ್ರ ಜೊತೆ ಫುಡ್ಡು ಮತ್ತು ಮ್ಯೂಕಸ್ಸು ಇಂಥವೆಲ್ಲ ಸೇರಿಕೊಂಡು ಒಂದು ಟ್ರೈಕೋಬೆಜಾರ್ ಅಂತ ಆಗುತ್ತೆ. ಇದು ಓವರ್ ದ ಟೈಮ್ ಅಂದರೆ ದಿನ ಹೋಗ್ತಾ 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 ಈ ಹೇರ್ ಇನ್ನೂ ಜಾಸ್ತಿನೇ ಅಕ್ಯುಮುಲೇಟ್ ಹಾಕ್ಕೊಂತ ಹೋಗುತ್ತೆ. ಅವಾಗ ಏನಾಗುತ್ತಪ್ಪ ಅಂದರೆ ಈ ಸೈಕ್ಯಾಟ್ರಿಕ್ ಪೇಷಂಟ್ಸು ಹೊಟ್ಟೆ ನಮ್ಮದು ಬಾತಿದೆ, ಹೊಟ್ಟೆಯಲ್ಲಿ ಡೈಜೆಷನ್ ಆಗಕತ್ತಿಲ್ಲ, ಇಂಥವು ಹಲವಾರು ಪ್ರಾಬ್ಲಮ್ಸ್ಗಳು ತೊಗೊಂಬಂದು ಬರ್ತಾರೆ. ಪ್ಯಾಂಕ್ರೆಟೈಟಿಸ್ ಇರ್ಬೋದು, ಜಾಂಡಿಸ್ ಇರ್ಬೋದು, ಇಂಥವೆಲ್ಲ ಪ್ರಾಬ್ಲಮ್ಸ್ ತೊಗೊಂಡು ಡಾಕ್ಟರ್ ಕಡೆ ಬರ್ತಾರೆ. ಯಾವಾಗ ಇನ್ವೆಸ್ಟಿಗೇಷನ್ ಆಗುತ್ತಲ್ಲ ಅವಾಗೇ ಗೊತ್ತಾಗುತ್ತೆ ಇದು ಹೇರ್ ಸಲುವಾಗಿ. ಹೇರ್ ಒಂದು ದೊಡ್ಡದಾಗಿ ಮಾಸ್ ಫಾರ್ಮ್ ಆಗಿದೆ, ಡೈಜೆಸ್ಟ್ ಆಗಿಲ್ಲ, ಇದು ಹೊರಗಡೆ ಹೋಗ್ತಿಲ್ಲ ಅಂತ ಗೊತ್ತಾಗುತ್ತೆ. ಈ ಟ್ರೈಕೋಬೆಜಾರ್ನ ತೆಗೆಯುವಂಥ ಯಾವುದೇ ಟ್ಯಾಬ್ಲೆಟ್ಸ್ ಇಲ್ಲ, ಯಾವುದು ಫ್ರೂಟ್ಸ್ ಇಲ್ಲ. ಇದು ತೆಗೆಯೋದು ಒಂದಂದರೆ ಸರ್ಜರಿಯಿಂದ. ಸೊ ಇಂಥವೆಲ್ಲ ವಿಡಿಯೋಸು ಸೈನ್ಸ್ ಬ್ಯಾಕ್ಡ್ ಇರಂಗಿಲ್ಲ. ಇಂಥವೆಲ್ಲ ವಿಡಿಯೋಸ್ ನೀವೇನು ಮಾಡ್ತೀರಪ್ಪ ಅಂತಂದರೆ ವೈರಲ್ ಮಾಡಿಬಿಡ್ತೀರಿ. ತಗೋರಿ, ಇದನ್ನು ನೋಡಿದ್ವಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿದ್ವಿ, ನ್ಯಾಚುರಲ್ ಐತಿ, ಫ್ರೂಟ್ ತಿಂದರೆ ಹೇರ್ ಎಲ್ಲ ಹೋಗುತ್ತೆ ಅಂತ. ನೀವು 1-2 ಹೇರ್ ತಿಂದರೆ ಇದು ಫ್ರೂಟ್ಸಿಂದ ಅಲ್ಲ, ತಾನಾಗೆ ಹೊರಗೆ ಮಲದಿಂದ ಬಂದುಬಿಡುತ್ತೆ. ಬಟ್ ಭಾಳಷ್ಟು ಹೇರ್ ಕನ್ಸ್ಯೂಮ್ ಮಾಡಿದರೆ ಅವಾಗಷ್ಟೇ ಇದು ಟ್ರೈಕೋಬೆಜಾರ್ ಅನ್ನೋ ಫಾರ್ಮ್ ಆಗುತ್ತೆ, ಅವಾಗಷ್ಟೇ ನಿಮಗೆ ಸರ್ಜರಿ ಬೇಕಾಗುತ್ತೆ. ಸೊ ಅದ್ರ ಸಲುವಾಗಿ ಇಂಥವೆಲ್ಲ ವಿಡಿಯೋಸ್ನ ನಂಬಕ್ಕೆ ಹೋಗ್ಬೇಡ್ರಿ. ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕಪ್ಪ ಅಂತಂದರೆ ಮೆಡಿಕಲ್ ಪ್ರಾಕ್ಟೀಷನರ್ಸ್ ಇರ್ಬೋದು, ಮತ್ತು ಯಾರು ಮೆಡಿಕಲ್ ಬಗ್ಗೆ ನಾಲೆಜ್ ಇರುತ್ತಲ್ಲ ಅವರಿಗೆ ಇಂಥವೆಲ್ಲ ಕಳಿಸಿ ವೆರಿಫೈ ಮಾಡಿ ಅವಾಗ ನಂಬ್ರಿ. ಎಲ್ಲ ನ್ಯಾಚುರಲ್ ಐತೆ ಅಂತೇಳಿ ಎಲ್ಲ ಕೆಲಸ ಮಾಡೋಂಗಿಲ್ಲ. ಸೊ ಅದ್ರ ಸಲುವಾಗಿ ಈ ವಿಡಿಯೋನ ಶೇರ್ ಮಾಡಿರಿ, ಇಂಥವೆಲ್ಲ ತಪ್ಪು ಕಲ್ಪನೆಗಳನ್ನು ದೂರ ಮಾಡಿರಿ.